ಗಣ್ಯರಿಗೂ ನನ್ನ ನಮಸ್ಕಾರಗಳು. ಆ್ಯಕ್ಚುಲಿ ನೀವು ಇಷ್ಟೊತ್ತಿಗೆ ಎಲ್ಲರೂ ಮಾತಾಡಾಗಿದೆ. ನಮ್ಮ ಈ ಒಂದು ಸ್ಟೇಜ್ ಮೇಲಿರೋ ಎಲ್ಲ ಗಣ್ಯ ವ್ಯಕ್ತಿಗಳು ಅವರೆಲ್ಲರಿಗೂ ಕಂಪೇರ್ ಮಾಡಿದ್ರೆ ಬಹುಶಃ ಲೈಫಲ್ಲಿ ಏನಾದರೂ ಅತಿ ಕಡಿಮೆ ಅಚೀವ್ ಮಾಡಿರೋದು ಯಾರಾದರೂ ಇದ್ದರೆ ನಾನೇ ಇರ್ಬೋದು ಅನ್ಸುತ್ತೆ. ಬಿಕಾಸ್ ಎಲ್ಲರೂ ಅವರವರ ಒಂದು ಫೀಲ್ಡಲ್ಲಿ ತುಂಬ ಅಚೀವ್ ಮಾಡಿರೋ ಹೈ ಅಚೀವರ್ಸ್ ಅವರೆಲ್ಲರೂ. ದೇರ್ ಈಸ್ ನೋ ಏಜ್ ಲಿಮಿಟ್. ಈಗ ಏನಾದರೂ ಅಚೀವ್ ಮಾಡಬೇಕು ಅಂದರೆ ಅದಕ್ಕೆ ದೇರ್ ಈಸ್ ನೋ ಏಜ್ ಲಿಮಿಟ್. ಸೊ ಕೆಲವು ಈ ಒಂದು ಸಂದರ್ಭದಲ್ಲಿ ನನ್ನದೇ ಒಂದು ಲೈಫ್ ಬಗ್ಗೆ ಕೆಲವು ಮಾತುಗಳು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಬಿಕಾಸ್ ಫೈಲ್ಯೂರ್ ಇಸ್ ಆಲ್ವೇಸ್ ಅ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ಸಕ್ಸಸ್. ನಮ್ಮ ಸುದರ್ಶನ್ ಸಾಹೇಬ್ರು ಇದ್ದಾರೆ, ಬಹುಶಃ ಅವ್ರಿಗೆ ಗೊತ್ತು 1985 90 ಯಾವ ಥರ ಇತ್ತು ಆ್ಯಂಡ್ ವಾಟ್ ವಾಸ್ ಮೈ ಆಸ್ಪಿರೇಷನ್ಸ್ ಅಂತ. ಬಟ್ ಮ್ಯಾನ್ ಪ್ರಪೋಸಸ್ ಆ್ಯಂಡ್ ಗಾಡ್ ಡಿಸ್ಪೋಸಸ್. ಸೊ ಥಿಂಗ್ಸ್ ಲೈಫ್ ಚೇಂಜ್ ಆಯಿತು. ಬಟ್ ದಟ್ ಡಸಂಟ್ ಮೀನ್ ದಟ್ ಯು ಶುಡ್ ಗೆಟ್ ಡಿಜೆಕ್ಟೆಡ್ ಆರ್ ಡಿಸಪಾಯಿಂಟೆಡ್. ದೇರ್ ಇಸ್ ಆಲ್ವೇಸ್ ಇನ್ನೊಂದು ಬಾಗಿಲು ಓಪನ್ ಆಗುತ್ತೆ. ಸೊ ನನ್ನ ಎಜುಕೇಷನ್ ಆಗ ನಾನು ರೇಡಿಯಾಲಜಿಯಲ್ಲಿ ಗೋಲ್ಡ್ ಮೆಡಲಿಸ್ಟ್ ಆಗಿದ್ದೆ. ದೆನ್ ಐ ಕಂಟಿನ್ಯೂಡ್ ಮೈ ರೇಡಿಯಾಲಜಿ ಪ್ರೊಫೆಷನ್. ಐ ವಾಸ್ ಒನ್ ಆಫ್ ದಿ ಬೆಸ್ಟ್ ರೇಡಿಯಾಲಜಿಸ್ಟ್ ಇನ್ ಹೈದರಾಬಾದ್ ಕೂಡ ಆವಾಗ. ಸೊ ನಾವು ಏನು ಮಾಡ್ತೀವಿ ಅದನ್ನು ತುಂಬ ನಿಷ್ಠೆಯಿಂದ ಮಾಡಬೇಕು, ತುಂಬ ಡೆಡಿಕೇಷನಿಂದ ಮಾಡಬೇಕು. ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ದಂಗೆ ನಿಮ್ಮ ಕೆಲಸವನ್ನು ನೀವು ಮಾಡಿ, ಅದ್ರ ಫಲ ಏನು ಕೊಡಬೇಕು ಅನ್ನೋದು ನನಗೆ ಬಿಡಿ ಅಂತ. ಸೊ ನಮ್ಮ ಒಂದು ವಾಟ್ ವಿ ಆರ್ ಡೂಯಿಂಗ್ ಅನ್ನೋದನ್ನು ನಾವು ಪೂರ್ತಿ ನಿಷ್ಠೆಯಿಂದ ಮಾಡಬೇಕು ಅನ್ನೋದೇ ನನ್ನ ಅಭಿಪ್ರಾಯ. ಅದಾದಮೇಲೆ 2022 ಐ ಸೋಲ್ಡ್ ನಾನು 3 ಡಯಾಗ್ನೋಸ್ಟಿಕ್ ಸೆಂಟರ್ಸ್ ಇಟ್ಕೊಂಡಿದ್ದೆ. ಐ ಸೋಲ್ಡ್ ದಟ್ ಬಿಸ್ನೆಸ್. ಹ್ಯಾಪಿಯಾಗಿ ಗಾಲ್ಫ್ ಆಡ್ಕೊಂಡು ರಿಲ್ಯಾಕ್ಸ್ ಮಾಡಿ ರಿಟೈರ್ ಆಗೋಣ ಅಂತಿದ್ದೆ ಹೈದರಾಬಾದಲ್ಲಿ. ಬಟ್ ವಿಧಿ ನಿರ್ಣಯ, ಐ ಕೇಮ್ ಬ್ಯಾಕ್ ಟು ಚಿಂತಾಮಣಿ ಅಗೇನ್. ನಾನು ನಿಜವಾಗೂ ಹೇಳ್ತೀನಿ, ನಾನು ಮತ್ತೆ ವಾಪಸ್ ಬರ್ತೀನಿ ಅಂತ ಕನಸಲ್ಲಿ ಕೂಡ ಕಂಡಿರಲಿಲ್ಲ. ಐ ಥಾಟ್ ದಟ್ ಈಸ್ ಇನಫ್, ಐ ಆಮ್ ವೆರಿ ಸ್ಯಾಟಿಸ್ಫೈಡ್, ಐ ಹ್ಯಾವ್ ಎ ನೈಸ್ ಫ್ಯಾಮಿಲಿ, ಐ ಆಮ್ ಹ್ಯಾಪಿ ವಿತ್ ಮೈ ಪ್ರೊಫೆಷನ್ ಅಂತ. ಬಟ್ ಅಗೇನ್ ವಾಪಸ್ ಬಂದು ನಮ್ಮ ತಂದೆಯವರು ಕೆಲವೊಂದು ಕೆಲಸಗಳನ್ನು ಕೆಲವೊಂದು ಕಾರಣಾಂತರಗಳಿಂದ ಹಿಂದೆ ಬಿದ್ದಿತ್ತು. ಆ ಒಂದು ಕೆಲಸಗಳ ಒಂದು ಜವಾಬ್ದಾರಿ ನಾನು ತಗೊಂಡಿದ್ದೀನಿ. ಅದು ಭವಿಷ್ಯ 140 ಕೋಟಿ ಭಾರತೀಯರಲ್ಲಿ ಆ ಅವಕಾಶ ಯಾರಿಗಾದರೂ ಸಿಕ್ಕಿದೆ ಅಂದರೆ ಅದು ಚೌಡರೆಡ್ಡಿಯವ್ರಿಗೆ ಮಾತ್ರ ಸಿಕ್ಕಿತ್ತು. ಯಾಕಂದರೆ ಅವರು ನಿರ್ಮಿಸಿರೋ ಅಂಥ ಒಂದು ದೇವಾಲಯ ಇಡೀ ಪ್ರಪಂಚದಲ್ಲೇ ಕಳೆದ 1000 ವರ್ಷಗಳಲ್ಲಿ ಯಾರೂ ಮಾಡದೇ ಇರೋವಂಥ ಒಂದು ಕೆಲಸ. 20,000 ಅಡಿ ಅಷ್ಟು ಮಾನವ ನಿರ್ಮಿತ ಗುಹಾಂತರ ದೇವಾಲಯ. 1000 ವರ್ಷ. ಗೋ ಬ್ಯಾಕ್ ಆ್ಯಂಡ್ ಸರ್ಚ್ ಆಲ್ ದ ಬುಕ್ಸ್, ಆರ್ಕಿಯಾಲಜಿ ಬುಕ್ಸ್ ಇರ್ಬೋದು, ಹಿಸ್ಟ್ರಿ ಬುಕ್ಸ್ ಇರ್ಬೋದು, ಎಲ್ಲ ಸರ್ಚ್ ಮಾಡಿ. ನಾನು 2 ವರ್ಷದಿಂದ ಸರ್ಚ್ ಮಾಡಿದೆ. ದೆನ್ ಓನ್ಲಿ ಆಫ್ಟರ್ ಐ ಗಾಟ್, ನನಗೆ ಶಾಕ್ ಆಯಿತು, 20,000 ಅಡಿ ಅಂತ. ಸೊ ಆ ಥರ ಒಂದು ದೇವಾಲಯದ ಒಂದು ಜವಾಬ್ದಾರಿಯನ್ನು ನಾನೀಗ ತಗೊಂಡು ಅದನ್ನು ಚಿಂತಾಮಣಿ ಕ್ಷೇತ್ರ, ಚಿಕ್ಕಬಳ್ಳಾಪುರ ಜಿಲ್ಲೆ, ಕರ್ನಾಟಕಕ್ಕೆ ಮಾತ್ರನೇ ಸೀಮಿತ ಮಾಡಬಾರ್ದು. ಅದು ಇಡೀ ದೇಶದಲ್ಲಿ, ಪ್ರಪಂಚದಲ್ಲೇ ಅದು ದೊಡ್ಡದಾದ ಒಂದು ದೇವಸ್ಥಾನ ಆಗಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ತುಂಬ ಇನ್ವಾಲ್ವ್ ಆಗಿದ್ದೀನಿ. ಆ ಒಂದು ರೀಸನ್ಗೆ ನಾನು ಇವತ್ತಿಗೆ ಇಲ್ಲಿ ಕಾರ್ಯಕ್ರಮ ಕೂಡ ಬರೋದು ತಡವಾಯಿತು. ಸೊ ನಾವು ಈಗ ನನಗೆ 57ನೇ ವರ್ಷ. ನಾನು ಮತ್ತೆ ಬಂದು ಈ ಥರ ಒಂದು ಕಾರ್ಯ ಮಾಡ್ತೀನಿ ಅಂತ ನಾನು ಕನಸಲ್ಲಿ ಕೂಡ ಅಂದ್ಕೊಂಡಿರಲಿಲ್ಲ. ಬಟ್ ಇವಾಗ ನಾವು ಏನು ಮಾಡ್ತೀವೋ ಅದನ್ನು ಪೂರ್ತಿ ನಿಷ್ಠೆಯಿಂದ ಮಾಡಬೇಕು. ನಾನು ಅದೇ ಹೇಳೋದು, ಚಿಕ್ಕ ಮಕ್ಕಳಲ್ಲಿ ಕೂಡ ಬೆಂದ ನರ್ಸರಿ ಕ್ಲಾಸ್ ಆಗಲಿ, ಫಸ್ಟ್ ಸ್ಟ್ಯಾಂಡರ್ಡ್ ಏನು ಅವ್ರದ್ದು ಒಂದು ಟ್ಯಾಲೆಂಟ್ ಇದೆಯೋ ಅದರಲ್ಲಿ ಅವ್ರು ಪೂರ್ತಿ ಮಗ್ನರಾಗಬೇಕು. ಅದರಲ್ಲಿ ಅಚೀವ್ ಮಾಡೋಕ್ಕೆ, ಹೈ ಅಚೀವರ್ಸ್ ಆಗಲಿಕ್ಕೆ ಪ್ಲ್ಯಾನ್ ಮಾಡಬೇಕು. ಸೊ ಈಗ ನನಗೊಂದು ಅವಕಾಶ ಸಿಕ್ಕಿದೆ. ನಾನು ಕೂಡ ಇಲ್ಲಿ ಹೈ ಅಚೀವರ್ಸ್ ಇದ್ದಾರೆ. ಸೊ ನಾನು ಈ ಒಂದು ದೇವಸ್ಥಾನವನ್ನು ಒಂದು ಒಳ್ಳೆ ಮಟ್ಟಕ್ಕೆ ತಗೊಂಡು ಹೋದರೆ ಹೋಪ್ಫುಲಿ ನಾನು ಅವ್ರ ಥರ ಒಂದು ಹೈ ಅಚೀವರ್ ಆಗೋ ಒಂದು
ಅಚೀವರ್ ಆಗೋ ಒಂದು ಪಾಸಿಬಿಲಿಟಿ ಇದೆ ಅಂತ ನನಗೆ ನಂಬಿಕೆ ಇದೆ. ಸೊ ನನ್ನ ಅಡ್ವೈಸ್ ಏನಂದರೆ ಮಕ್ಕಳಿಗೆಲ್ಲ ದಯವಿಟ್ಟು ಎನಿ ಸೆಟ್ ಬ್ಯಾಕ್ ಡೋಂಟ್ ಗೆಟ್ ಡಿಸಪಾಯಿಂಟೆಡ್. ಇನ್ನೊಂದು ಬಾಗಿಲು ಓಪನ್ ಆಗುತ್ತೆ, ದೇರ್ ಇಸ್ ಅನದರ್ ಆಪರ್ಚುನಿಟಿ, ಗೋ ಅಹೆಡ್ ವಿತ್ ದ್ಯಾಟ್. ಸೊ ನನಗೆ ಈಗಲೇ ನಮ್ಮ ಕೃಷ್ಣ ಅವ್ರ ಪರಿಚಯ ಆದರು. ಅವರು ನಾವಿಬ್ಬರು ಒಂದೇ ಶಾಲೆಯಲ್ಲಿ ಓದಿದ್ದು, ರಾಮಕೃಷ್ಣ ವಿದ್ಯಾಶಾಲೆಯಲ್ಲಿ. 1978 ಅವರು ಪಾಸ್ಔಟಾಗಿ ಆಚೆ ಬಂದರು, ನಾನು 1985 ಬಂದೆ. ಮೊನ್ನೆ ನಾನು ಪ್ರತಿ ಸಾರಿ ಎಲ್ಲಾದರೂ ಭಾಷಣ ಮಾಡಬೇಕಾದ್ರೆ ಮೊನ್ನೆ ಡಿಸೆಂಬರಲ್ಲಿ ನಮ್ಮದು ಸ್ಕೂಲ್ ಡೇ ಫಂಕ್ಷನ್ಗೆ ಹೋದಾಗ ಅಲ್ಲಿ ಕೆಲವು ವಿದ್ಯಾರ್ಥಿಗಳ, ನಮ್ಮ ಹಳೆ ವಿದ್ಯಾರ್ಥಿಗಳ ಸಂಘ ಮತ್ತು ಕೆಲವೊಬ್ಬರು ಸಮಾಜ ಸೇವಕರಿಂದ ಒಂದು ವಿವೇಕ ಸ್ಮಾರಕ ಅಂತ ಒಂದು ಸುಮಾರು 60-70 ಕೋಟಿ ರೂಪಾಯಿ ವೆಚ್ಚದಲ್ಲಿ ಯುವಕರಿಗೆ ಒಂದು ಇನ್ಸ್ಪಿರೇಷನ್ ಥರ ಒಂದು ಸೆಂಟರ್ ಕಟ್ತಾ ಇದ್ದಾರೆ. ಅಲ್ಲಿ ಯಾಕೆ ಕಟ್ತಾ ಇದ್ದಾರೆ ಅಂದರೆ 1891 ಇಸ್ವಿಯಲ್ಲಿ, ಅಂದರೆ 130 ಇಯರ್ಸ್ ಬ್ಯಾಕ್, ಸ್ವಾಮಿ ವಿವೇಕಾನಂದ ಅವರು ಮೈಸೂರಿಗೆ ಬಂದು ಭಾರತ ಪರ್ಯಟನೆ ಮಾಡ್ಕೊಂಡು ಬಂದಾಗ ಮೈಸೂರಿಗೆ ಬಂದು ಆ ಜಾಗದಲ್ಲಿ ಅವ್ರು ಉಳ್ಕೊಂಡಿದ್ರು. ಅವರು ಅಲ್ಲಿದ್ದಾಗ ಸಂಜೆ ಹೊತ್ತು ಪ್ರವಚನ ಮಾಡೋರು. ಕೆಲವರು ಮೊದಲನೇ ದಿನ ಒಂದು ಇಬ್ಬರು ಇದ್ದರು, ಆಮೇಲೆ 15 ಆಯಿತು, ಒಂದು ವಾರದಲ್ಲಿ 100 ಜನವರೆಗೂ ಸೇರ್ತಾಯಿದ್ರು. ಆ ಬಿಲ್ಡಿಂಗ್ ಹಿಂದ್ಗಡೆ ಶೇಷಾದ್ರಿ ಅಯ್ಯರ್ ಅವರಿದ್ದರು, ಆಗ ದಿವಾನ್ ಮೈಸೂರು ಜಯಚಾಮರಾಜೇಂದ್ರ ಒಡೆಯರು ರಾಜರಾಗಿದ್ದರು. ಸರ್ ಅವ್ರು ನೋಡಿ ಆಮೇಲೆ ಒಡೆಯರ ಹತ್ರ ಕರ್ಕೊಂಡು ಹೋದಾಗ ಸ್ವಾಮೀಜಿ ಹೇಳಿದ್ರು, ನೋಡಿ ನನಗೆ ವರ್ಲ್ಡ್ ಕಾಂಗ್ರೆಸ್ ಆಫ್ ರಿಲಿಜನ್ಸ್ ಅಲ್ಲಿ ಒಂದು ಅವಕಾಶ ಬಂದಿದೆ, ಬಟ್ ಹೋಗ್ಲಿಕ್ಕೆ ನನ್ನ ಹತ್ರ ಹಣ ಇಲ್ಲ ಅಂತ. ಆಗ ಜಯಚಾಮರಾಜೇಂದ್ರ ಒಡೆಯರ್ ಅದನ್ನು ಅವ್ರಿಗೆ ಹೋಗ್ಲಿಕ್ಕೆ ವೆಚ್ಚ ಎಲ್ಲ ಅವರೇ ಫೈನಾನ್ಸ್ ಮಾಡಿದ್ರು. ಹೋದ್ಮೇಲೆ ಅಲ್ಲಿಂದ ಸ್ವಾಮಿ ವಿವೇಕಾನಂದ ಒಂದು ಲೆಟ್ರ್ ಬರೆದ್ರು, ತುಂಬ ಲಾಂಗ್ ಲೆಟರ್. ನಾವು ಅದು ಓದಿದ್ರೆ ಅದರಲ್ಲಿ ಒಂದು ಲಾಸ್ಟ್ ಪ್ಯಾರಾಗ್ರಾಫ್ ಮಾತ್ರ ಹೇಳ್ತೀವಿ, ಬಿಕಾಸ್ ಆ ಒಂದು ಶಬ್ದಗಳು